Hello, welcome back to my YouTube channel. Hello my beautiful viewers, welcome back to my YouTube channel. ಇವತ್ತು ನಾನು ನಿಮಗೆ ನಮ್ಮೂರಿನ ಕುಂಭಮೇಳದ ದೃಶ್ಯಗಳನ್ನು ಕೆಲವೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ಕೊಂಡಿರೋದು. ಸೊ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಅವರ ಡ್ಯಾನ್ಸು, ಅವ್ರ ಕುಣಿತ, ಅವ್ರ ಸಂತೋಷ ತುಂಬಾ ಚೆನ್ನಾಗಿತ್ತು. ಅಮ್ಮನನ್ನು ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡ್ತಾ ಇದ್ದರೆ ಎರಡು ಕಣ್ಣು ಕೂಡ ಸಾಲದು, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಅಮ್ಮನ ಅಲಂಕಾರ, ಅಮ್ಮನ ದೃಶ್ಯ ವೈಭವ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೋಡಿ, ಪಲ್ಲಕ್ಕಿನೇ ಅಮ್ಮನ ಕೂರಿಸ್ಕೊಂಡು ಎಷ್ಟು ಚೆನ್ನಾಗಿ ಮೆರವಣಿಗೆನ ಮಾಡ್ತಾರೆ ಅಂಥೇಳಿ. ಹಳ್ಳಿಯಲ್ಲೇ ಹಾಗೆ ಅಲ್ವಾ, ಎಲ್ಲರೂ ಒಗ್ಗೂಡು ಕಡೆಯಿಂದ ಮನೆ ಮನೆಗೂ ಪಟ್ಟಿಯನ್ನು ಹಾಕಿ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾರೆ. ಸೊ ನೋಡ್ತಿರ್ಬೋದು, ಇಲ್ಲಿ ಪ್ರತಿಯೊಂದು ಹೆಣ್ಣುಮಕ್ಕಳು ಅವ್ರ ಮನೆಯಿಂದ ಕೊಡಗಳನ್ನು ತುಂಬಿಕೊಂಡು ಈ ಥರ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆನ ಮಾಡ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಬ್ಯಾಂಡು ಬಜ ಮತ್ತು ಬಾರಿಸೋರು ಮತ್ತು ಹಾಡೋರು ಇವ್ರನ್ನೆಲ್ಲ ಕರೆಸಿದ್ರು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ಪ್ರತಿಯೊಂದು ಮನೆ ಹೆಣ್ಣುಮಕ್ಕಳು ಅವರು ಹೊಸ ಸೀರೆಗಳನ್ನು ತೊಗೊಳೋದು ನೋಡ್ತಿರೋ ಅಥವಾ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳೋದು ನೋಡ್ತಿರೋ, ಅದೊಂದೇ ಸಂಭ್ರಮ. ಈ ಮದುವೆಯಲ್ಲಿ ಯಾವ ಥರ ನಾವು ಇದೇ ಹಾಕೋಬೇಕು, ಇದೇ ಥರ ಮಾಡ್ಕೋಬೇಕು ಅಂಥೇಳಿ ಯಾವ ಥರ ಇಟ್ಕೊಂಡಿರ್ತಾರೋ, ಸೊ ಅದೇ ಥರ ಇಲ್ಲಿ ಉದ್ದೇಶನ ಇಟ್ಕೊಂಡಿರ್ತಾರೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂತ ಹೇಳಿದರೆ, ಮನೆ ಮನೆಗೆ ಪಟ್ಟಿಗಳನ್ನು ಹಾಕಿ ಮತ್ತು ಅವ್ರಿಗೆ ಕಾಯಿ ಮತ್ತು ಬ್ಲೌಸ್ ಪೀಸ್ಗಳನ್ನ ಸಂಜೆನೇ ಕೊಟ್ಟಿರ್ತಾರೆ. ಸೊ ಬೆಳಗ್ಗೆ ಬೇಗ ಎದ್ದು ಕುಂಭಗಳನ್ನು ರೆಡಿ ಮಾಡಿಕೊಂಡು ಮನೆ ಮನೆಗೆ ಒಂದು ಹೆಣ್ಮಗಳಾದರೂ ಬಂದು ಕುಂಭನ ಹೊರಬೇಕು ಅಂಥೇಳಿ. ಹೀಗಿರುವಾಗ ಎಲ್ಲ ಹೆಣ್ಮಕ್ಳು ಅವರ ರಿಲೇಟಿವ್ಸ್ ಕೂಡ ಕರೆಸಿರ್ತಾರೆ. ಸೊ ನಮ್ಮೂರಲ್ಲಿ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನೋಡಿ, ಡೊಳ್ಳು. ಸೊ ಈ ಹಳೆಯ ಕಾಲದಲ್ಲಿ ಡೊಳ್ಳಿನ ಮೇಳನೇ ತುಂಬ ಚೆನ್ನಾಗಿತ್ತಲ್ವ. ಈಗಿನ ಕಾಲದಲ್ಲೂ ಹಳ್ಳಿಗಳಲ್ಲಿ ಈ ಪದ್ಧತಿ ಇದ್ದೇ ಇರುತ್ತೆ. ಸೊ ನಮ್ಮೂರಲ್ಲಿ ಕೂಡ ಡೊಳ್ಳಿಂದು ಬಾರಿಸೋರು ಎಲ್ಲ ತುಂಬ ಚೆನ್ನಾಗಿ ಬಾರಿಸ್ತಾರೆ. ಸೊ ನೋಡ್ತಿರ್ಬೋದು ಯಾವ ಥರ ಅಂಥೇಳಿ. ಮೊದಲಿಗೆ ಅಮ್ಮನನ್ನು ಒಂದು ಪಲ್ಲಕ್ಕಿಯಲ್ಲಿ ಕೂರಿಸ್ಬಿಟ್ಟು ಅವಳಿಗೆ ಪೂಜೆಯನ್ನು ಮಾಡಿ ಮಂಗಳಾರತಿ ಮಾಡಿದ ಮೇಲೆ ಕುಂಭಗಳನ್ನು ಸಾಲಾಗಿ ಕರ್ಕೊಂಡು ಬರ್ತಾರೆ. ಸೊ ಪ್ರತಿಯೊಂದು ಹೆಣ್ಮಕ್ಳು ಕುಂಭಗಳನ್ನು ಹೊರಲೇಬೇಕು ಅನ್ನೋ ಪದ್ಧತಿ ನಮ್ಮೂರಲ್ಲಿ ಇದೆ. ಯಾವ ಥರ ಅಂತ ಹೇಳಿದರೆ, ಒಂದು ಜಾತ್ರೆ ನಡೆಯೋ ಥರ ಈ ಕುಂಭಮೇಳ ನಡೆಯುತ್ತೆ. ಎಷ್ಟು ಜನ ಸೇರಿರ್ತಾರೆ ಅಂತ ಹೇಳಿದರೆ ಅಷ್ಟು ಜನ ನೋಡೋಕ್ಕೆ ಕಣ್ಸಾಲೋದಿಲ್ಲ. ಎಷ್ಟು ದೂರ ನೋಡಿದರೂ ಅಷ್ಟು ದೂರಗಳಿಂದ ಜನ, ಕುಂಭ ಇದೇ ಥರ ಕಾಣಿಸ್ತಾ ಇರುತ್ತೆ. ಸೊ ನೋಡ್ತಿರ್ಬೋದು, ಹೆಣ್ಮಕ್ಳೆಲ್ಲ ಎಷ್ಟು ಬೇಗನೆ ಎದ್ದು ಕುಂಭಗಳನ್ನು ರೆಡಿ ಮಾಡಿಕೊಂಡು, ಕುಂಭಗಳನ್ನು ಅಲಂಕಾರ ಮಾಡಿಕೊಂಡು ತಾವೂ ರೆಡಿಯಾಗಿ ಕುಂಭಗಳನ್ನು ಯಾವ ಥರ ಹೊತ್ಕೊಂಡು ಹೋಗ್ತಿದ್ದಾರೆ ಅಂಥೇಳಿ. ಮತ್ತು ಮಿಡ್ಲು ಕುಂಭ ಹೊತ್ತವ್ರಿಗೆ ಸುಸ್ತಾಗಿರಬಾರ್ದು ಅಂಥೇಳಿ ಚಾಕ್ಲೇಟ್ಗಳನ್ನ ಮತ್ತು ಜ್ಯೂಸ್ಗಳನ್ನು, ನೀರುಗಳನ್ನು ಸಪ್ಲೈ ಮಾಡ್ತಾನೆ ಇರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ದೇವ್ರ ಕಾರ್ಯನೇ ಹಾಗಲ್ವ. ನಮ್ಮೂರು ದ್ಯಾಮವ್ವನ ಅಂದರೆ ಮಾರಿಕಾಂಬಾ ದೇವಿಯ ಕುಂಭಮೇಳ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅಷ್ಟೇ ಚೆನ್ನಾಗಿ ಹಳ್ಳಿಯಲ್ಲಿ ಒಗ್ಗೂಡೋಕ್ಕೆ ಅಥವಾ ಅವರ ಹೊಂದಾಣಿಕೆ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಸೊ ನೋಡಿ ಯಾವ ಥರ ಅಂಥೇಳಿ, ಎಷ್ಟು ಬಿಸಿಲೇ ಇರಲಿ ನೆರಳೇ ಇರಲಿ ಕುಂಭಗಳನ್ನು ಹೊತ್ತಿರೋರು ಮಹಿಳೆಯರು ಯಾವ ಕಡೆಯೂ ಹೋಗದೇನೆ ಅಷ್ಟು ಚೆನ್ನಾಗಿ ಈ ಕುಂಭಮೇಳನ ನಡೆಸಿಕೊಡ್ತಾರೆ. ಸೊ ಇದಾದಮೇಲೆ ಕುಂಭ ಎಲ್ಲ ಆದಮೇಲೆ ನಮಗೆ ಊಟಕ್ಕೆ ಕೂಡ ಇರುತ್ತೆ. ಸೊ ಮಧ್ಯಾಹ್ನ ಎಷ್ಟು ಜನ ಬಂದ್ರೂ ಊಟಕ್ಕೆ ಇಲ್ಲ ಅನ್ನೋ ಥರ ಇರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಊಟಗಳನ್ನು ರೆಡಿ ಮಾಡಿರ್ತಾರೆ. ಸೊ ನೋಡಿ, ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಕುಂಭಗಳನ್ನು ಹೊತ್ತು ತರ್ತಿದ್ದಾರೆ ಅಂಥೇಳಿ ನೋಡ್ತಿರ್ಬೋದು. ತುಂಬಾ ಖುಷಿಯಾಗುತ್ತೆ ನಮ್ಮೂರು ಹೆಣ್ಮಕ್ಳನ್ನ ನೋಡೋದ್ರಿಂದ. ಸೊ ಕುಂಭ ಎಲ್ಲ ಅದಾದಮೇಲೆ ಅಮ್ಮನನ್ನು ಪಲ್ಲಕ್ಕಿ ಮೇಲೆ ತಂದಿರ್ತಾರಲ್ಲ, ಸೊ ಅಮ್ಮನನ್ನು ಕೂರಿಸ್ಬಿಟ್ಟು ಅವಳಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾರೆ. ಮಹಾಮಂಗಳಾರತಿ ಮಾಡಿದ ಮೇಲೆ ಕುಂಭದ ನೀರುಗಳನ್ನು ಏನಿರುತ್ತಲ್ಲ ಸಾಲಾಗಿ ಬಂದು ಹೆಣ್ಮಕ್ಳು ದೇವಿಯ ಮೇಲೆ ಅಭಿಷೇಕನ ಮಾಡಬೇಕು. ಕುಂಭಾಭಿಷೇಕ ಅಂಥೇಳಿ ಮಾಡಿದ ಮೇಲೆ ಅಮ್ಮನನ್ನು ಮತ್ತೆ ಗುಡಿಗೆ ಕರ್ಕೊಂಡೋಗಿ ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ. ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಹಳ್ಳಿಗಳಿಂದ ಜನಗಳೆಲ್ಲ ಬಂದಿರ್ತಾರೆ, ಅವರಿಗೆ ಊಟ ಉಪಚಾರ ಅಂಥೇಳಿ ತುಂಬ ಚೆನ್ನಾಗಿ ಇರುತ್ತೆ. ನೋಡ್ತಿರ್ಬೋದು ಅಮ್ಮ ಎಷ್ಟು ಚೆನ್ನಾಗಿ ಅಲಂಕಾರವಾಗಿ ಕಾಣ್ತಾ ಇದ್ದಾಳೆ ಅಂಥೇಳಿ. ನೋಡೋಕ್ಕೆ ತುಂಬಾ ಖುಷಿಯಾಗಿತ್ತು. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ.